ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ಸೊ ಇವತ್ತು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ತೋಟದ ದಾರಿ. ಸೊ ಕಮಾನ್, ಲೆಟ್ಸ್ ಗೋ. ಈಗ ಇದು ಹಾನುಂಬೆ ಅಂತ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಯಾಕಂದರೆ ಇಲ್ಲಿ ಸೈಡಿಗೆ ವ್ಯೂ ಸೂಪರಾಗಿದೆ. ತುಂಬ ಇಷ್ಟ ನನಗಿದು. ಸೊ ಇದು ನಮ್ಮ ತೋಟಕ್ಕೆ ಹೋಗುವ ದಾರಿ. ನಾನು ಮತ್ತು ನನ್ನ ಅಂಕಲ್ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಫೈನಲಿ ವಿ ಆರ್ ಎಟ್ ಅವರ್ ಫಸ್ಟ್ ಡೆಸ್ಟಿನೇಷನ್. ಇದು ನಮ್ಮ ಫಸ್ಟ್ ತೋಟ. ಸೊ ಇಲ್ಲಿ ಏನೋ ಒಂದು ಸ್ವಲ್ಪ ಗಿಡಗಳಿಗೆಲ್ಲ ಪ್ರಾಬ್ಲಮ್ ಆಗಿದೆ, ಏನೋ ಡಿಸೀಸ್ ಬಂತು. ಸೊ ನಾವು ಚೆಕ್ಕಿಂಗಿಗೆ ಬಂದಿದ್ದೀವಿ. ಚೆಕ್ ಮಾಡೋಣ ಬನ್ನಿ. ಹಾಗೆ ಇಲ್ಲೇ ನಮ್ಮ ತೋಟದ ಪಕ್ಕದಲ್ಲಿ ಬೇರೆ ಗದ್ದೆಗಳೆಲ್ಲ ಇತ್ತಾ, ಅಲ್ಲಿ ನಮ್ಮ ಅಜ್ಜ ಮತ್ತು ಇನ್ನೂ ಸುಮಾರು ಜನರೆಲ್ಲ ಅಂಚು ಕಡಿತಾ ಇದ್ದಾರೆ. ಅಂಚು ಕಡಿಯೋದಂದರೆ ಅದೊಂದು ಪ್ರೋಸೆಸ್ಸು ಗದ್ದೆ ನೆಟ್ಟಿ ಮಾಡೋಕ್ಕಿಂತ ಮುಂಚೆ. ಸೊ ಅವರೆಲ್ಲ ಅಂಚು ಕಡಿತಾ ಮಾತುಕತೆ ಮಾಡ್ತಾ ಇದ್ದಾರೆ. ನೋಡೋಣ ಏನೇನು ಮಾತಾಡ್ತಾರಂತ. ಓಕೆನಾ? ಈಗ ಅವ್ರು ಏನು ಮೆಡಿಸಿನ್ ಕೊಡೋದು ತೋಟಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಇದು ನಿಮಗೆ ನನ್ನ ತೋಟದ ಪಿಕ್ಚರ್ಸ್ ಡಿಫ್ರೆಂಟ್ ವ್ಯೂವಿಂದ ನೋಡಿ ಎಂಜಾಯ್ ಮಾಡಿ. ನನ್ನ ಮಾಮ ರೆಕಾರ್ಡ್ ಮಾಡಿ ಅದನ್ನ ಕೃಷಿ ಇಲಾಖೆಗೆ ಕೊಟ್ಟು ಎಂಥ ಪ್ರಾಬ್ಲಮ್ಮು, ಯಾವ ಮೆಡಿಸಿನ್ ಅಂತ ಕೇಳಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರೆಕಾರ್ಡಿಂಗ್ ಕೂಡ ಆಗ್ತಾ ಉಂಟು. ಲೆಟ್ಸ್ ಗೋ ಟು ನೆಕ್ಸ್ಟ್ ಡೆಸ್ಟಿನೇಷನ್. ಹಾಗೆ ದಾರಿಯಲ್ಲಿ ನಮ್ಮ ಲೀಲಜ್ಜಿ ಸಿಕ್ಕಿದ್ರು. ಅವ್ರು ಸೊಪ್ಪು ಕೊಯ್ತಾ ಇದ್ರ. ಹಾಗೆ ಅವರನ್ನು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋದು. ಕಮಾನ್, ಲೆಟ್ಸ್ ಗೋ ಟು ಸೆಕೆಂಡ್ ಡೆಸ್ಟಿನೇಷನ್. ಸೊ ಈಗ ನಾವು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ ಬಂದಾಯಿತು. ಇದು ಲೀಲಾಜ್ಜಿಯವರ ಮನೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ನಮ್ಮ ತೋಟಕ್ಕೆ. ಸೊ ಮೈ ಅಂಕಲ್ ಹೋಲ್ಡಿಂಗ್ ಕೊಡೆ ಆ್ಯಂಡ್ ಗೋಯಿಂಗ್ ಮೀ ಆಲ್ಸೋ ಫಾಲೋಯಿಂಗ್. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇನ್ ದ ಸೆಕೆಂಡ್ ತೋಟ. ಇಲ್ಲಿ ಎಲ್ಲ ನೇಚರ್ ಎಷ್ಟು ಸೂಪರ್ ಉಂಟಂದರೆ ನೀವು ನೋಡಿದರೆ ಎಲ್ಲರೂ ಅಮೇಜ್ ಆಗಿಬಿಡ್ತೀರಾ. ವಿ ಆರ್ ವೆರಿ ಲಕ್ಕಿ. ಹೌದು, ಒಂದು ಅಯ್ಯೋ ಎಷ್ಟಿದೆ ಮರ, ಒಂದೇ ಎರಡ? ಎಲ್ಲ ಕಡೆ ತೆಂಗಿನಕಾಯಿ ಮರನೇ ಇದೆ. ಯಪ್ಪ, ಇದಂತ ನೀರು ಈ ತೋಟದಲ್ಲಿದೆ. ಅತ್ತೆ ಮನೆಯಲ್ಲೂ ಬರ್ತಿತ್ತಲ್ಲ, ಅಲ್ಲೇ ಬೋರ್ ತೆಗ್ಸಿದ್ದಲ್ಲ ಅವರು. ಈಗ ನಾನು ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ಗೆ ಆಲ್ಮೋಸ್ಟ್ ಬಂದಾಗಿದೆ. ಇದು ಕೂಡ ನನ್ನ ಫೇವ್ರೇಟೇ. ಬಟ್ ಯಾ ಗಮ್ಮತ್ತಾಗ್ತದೆ. ನನಗೆಲ್ಲ ಸಣ್ಣಕ್ಕಿರ್ತಾ ಇಲ್ಲಿ ಬರೋದಂದರೆ ಸಖತ್ ಇಷ್ಟ. ಈಗಲೂ ಕೂಡ ಇಷ್ಟನೇ. ಸೊ ಲೆಟ್ಸ್ ಗೋ. ಅಲ್ಲಿ ನೋಡಿ ಅನ್ನದರ್ ಡಾಗ್. ಈ ಡಾಗ್ ನಮ್ಮನ್ನೇ ಫಾಲೋ ಮಾಡ್ತಾ ಉಂಟು. ಆ್ಯಂಡ್ ಲಾಸ್ಟ್ ಸತಿ ನಾನಿಲ್ಲಿ ಬಂದಾಗ ನಾನು ಸಣ್ಣಕ್ಕಿದ್ದೆ. ಆಗ ಇಲ್ಲೊಂದು ಬೇಲಿ ಇತ್ತು, ಅದರಿಂದ ಕರೆಂಟ್ ಹೊಡ್ಸ್ಕೊಂಡು ಬಿಟ್ಟಿದೆ. ಸಮ್ಮ ಮಾಡಿ ಎಲ್ಲರೂ ಕರೆಂಟ್ ಹೊಡ್ಸ್ಕೊಂಡು ಬಿಟ್ಟಿದ್ರು, ಯಾರಿಗೂ ಗೊತ್ತಿರಲಿಲ್ಲ. ಸೊ ಐ ಆಮ್ ಸೋ ಸ್ಕೇರ್ಡ್ ಆ್ಯಕ್ಚುಲಿ. ಬಟ್ ಈ ಸತಿ ಆ ಬೇಲಿ ಇರಲಿಲ್ಲ. ಸೊ ಇಟ್ಸ್ ಫೈನ್. ಒಂದೊಂದು ಸತಿ ನೇಚರು, ಅಡಿಕೆ ಮರ, ತೋಟ, ಫ್ರೆಶ್ ಏರ್ ಎಲ್ಲದನ್ನು ನೋಡಿದಾಗ ನನಗಂತೂ ಇಲ್ಲೇ ಇರೋಣ ಅಂತ ಅನಿಸುತ್ತೆ. ಆಮೇಲೆ ಈ ತೋಟದ ಸ್ಪೆಷಾಲಿಟಿ ಏನಂದರೆ, ಇಲ್ಲಿರೋ ಎಲ್ಲ ಅಡಿಕೆ ಮರನೂ ನಾನು ಹುಟ್ಟಿದ ವರ್ಷನೇ ಪ್ಲ್ಯಾಂಟ್ ಮಾಡಿದ್ದು, ನನ್ನ ರಿಮೆಂಬ್ರೆನ್ಸಿಗೋಸ್ಕರ. ಸೊ ದೇ ಆರ್ ಅ ಕೈಂಡ್ ಆಫ್ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಮೈ ಹಾರ್ಟ್. ಇದು ಯಾವ ಫ್ರೂಟ್ ಅಂತ ನೀವು ಗೆಸ್ಟ್ ಮಾಡಬೇಕಾಯ್ತಾ? ಇದು ಗೊತ್ತಾಗತ್ತಲ್ಲ, ಪೇರಲೆ. ಇದು ಬೇರೆ. ಈಗ ನಾವು ಸ್ವಲ್ಪ ಬೇರೆಯವ್ರ ತೋಟದ ಮೇಲೂ ಕಣ್ಣು ಹಾಯಿಸ್ಕೊಂಡು ಹೋಗೋಣ ಬನ್ನಿ. ಈಗ ಇಲ್ಲಿ ತೋಟದಿಂದ ಲಿಂಬೆಹಣ್ಣೆಲ್ಲ ಕುಯ್ಕೊಂಡು ಹೊರಟ್ವಿ ವಾಪಸ್ಸು. ಬನ್ನಿ ಹೋಗೋಣ. ಬೋದು ಅದು ಇಷ್ಟು ವರ್ಷ ಹಾಗೆ ಇದೆ ಅಲ್ಲ, ಇಷ್ಟು ವರ್ಷ ಅಷ್ಟು ಗಟ್ಟಿ ಹಾಗೆ ಇದೆ ಅಲ್ಲ ಅಂದೆ. ಈಗ ಇಲ್ಲೊಂದು ಸ್ಲೈಟ್ ಅಪ್ ಇದೆ, ಅದನ್ನ ದಾಟಿ ಹಾರ್ಕೊಂಡು ಹೋಗಬೇಕು. ಆಮೇಲೆ ನನಗೊಂದು ಕೆರೆ ಕಾಣಿಸುತ್ತೆ. ಅದು ವೆರಿ ಓಲ್ಡ್ ಆ್ಯಂಡ್ ಐ ಲೈಕ್ ದ್ಯಾಟ್ ಟೂ. ನಾನು ಸಣ್ಣಕ್ಕಿದ್ದಾಗೆಲ್ಲ ಅಲ್ಲಿ ನೀರಲ್ಲಿ ಆಟಾಡೋಕ್ಕೆಲ್ಲ ಹೋಗ್ತಿದ್ದೆ. ಆಮೇಲೆ ಆಚೆ ಕಡೆ ಒಂದು ಸ್ಪೇಸ್ ಇದೆ, ಅಲ್ಲಿ ನಾವು ಟೈಟಾನಿಕ್ ಪೋಸೆಲ್ಲ ಮಾಡ್ಬೋದು. ಟೈಟಾನಿಕ್ ಥರ ಪೋಸೆಲ್ಲ ಮಾಡ್ಬೋದು. ತುಂಬ ಗಾಳಿ ಎಲ್ಲ ಬೀಸುತ್ತೆ, ತುಂಬ ಚೆನ್ನಾಗಿರುತ್ತೆ.
ಹೆಂಗೆ ಬೇಕಂಗೆ ನೆಟ್ಟಾರೆ. One eternity later. ಈಗ ಆಲ್ರೆಡಿ 5:30 ಆಗಿದೆ. ಈಗ ನಾನು ಆದಿನ ನಂತರ ಏಡಿ ಇಡಬೇಕು ಅಂತ ಕಣ್ಣಲ್ಲಿ ಹೋಗ್ತಾ ಇದ್ದೆ. ಇಷ್ಟೊತ್ತಿಂದ ಹಠ ಮಾಡಿ ಅದರಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಸೊ ನಾವು ಕಳ್ಳಿಗದ್ದೆಯಿಂದ ಈಗ ಹೊನಾಸ್ ಗದ್ದೆ ಬರ್ತೀವಿ. ಈ ಸ್ಕೂಲಲ್ಲೇ ನಮ್ಮಮ್ಮ ಓದಿದ್ದು. ಆ್ಯಂಡ್ ಫೈನಲಿ ನನಗಂತೂ ಮೀನು ಸಿಕ್ಕಲೇ ಇಲ್ಲ. ಯಾಕಂದರೆ ಆ ಪಚ್ಚಿ ಪೂರ ಯಾರೋ ಬೇರೆಯವ್ರು ತೊಗೊಂಡು ಹೋಗಿದ್ರಂತೆ. ಒಂದು ಸ್ವಲ್ಪನೂ ಪಚ್ಚಿ ಇಲ್ಲದೆ ಇರಲಿಲ್ಲ. ಸೊ ಬಾಯ್.